KS ಮರುಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಹೋರಾಟಗಳಾಯಿತು. ಕ್ಯಾಟಲ್ಲಿ ಕೇಸ್ ನಡೀತು. ಈಗ ಕ್ಯಾಟಲ್ಲಿ ಕೇಸ್ ಕ್ಲೋಸ್ ಆಗಿದೆ. ಕ್ಯಾಟಲ್ಲಿ ಒಂದು ಯಾವುದೂ ಸ್ಟ್ರಾಂಗ್ ಜಜ್ಮೆಂಟ್ ಬರಲಿಲ್ಲ. ಅದು KPSC ಪರನೂ ಇಲ್ಲ ಅಂತ ಹೇಳ್ಬೋದು, ಅಥವಾ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಪರನೂ ಇಲ್ಲ ಅಂತ ಹೇಳ್ಬೋದು. ಈಗ ಅನಿವಾರ್ಯವಾಗಿ ಏನಾಗಿದೆ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಪರವಾಗಿ ಈಗ ಶ್ರೀಕೃಷ್ಣ ಮತ್ತು ಪವಿತ್ರ ಅವರು ಏನು ಮಾಡಿದ್ದಾರೆ, ಈಗ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ನಿನ್ನೆ ಕೇಸು ದಾಖಲಾತಿ ಆಗಿದೆ. ಸೊ ಹೀಗಾಗಿ ನಮಗೆ ಹೈಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಈ ಮುಂದಿನ ದಿನಗಳಲ್ಲಿ ಹೋರಾಟ, ಕೋರ್ಟಲ್ಲಿ ಕೇಸು ನಡೆಯುತ್ತೆ. ನಾನು ಪದೇ ನಾನು ಎಷ್ಟು ವಿಡಿಯೋಗಳು ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಾಗಿ ಪದೇ ಹೇಳ್ತಾ ಇದ್ದೀನಿ, ನಾವು ಹಿಡಿದ ಕೆಲಸ ಬಿಡಂಗಿಲ್ಲ. ಅದನ್ನು 100% ಎಫರ್ಟ್ ಹಾಕಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಲೇಬೇಕಾಗುತ್ತೆ. ಈ ನಾಡಿನ ಇಡೀ ಜನರಿಗೆ ಗೊತ್ತಾಗಿದೆ. ಆ ಸದನದಲ್ಲಿ ರಾಜಕಾರಣಿಗಳು, ವಿರೋಧ ಪಕ್ಷದವರು ಈ ವಿಷಯವನ್ನು ಎತ್ತಿದ್ರು. ಆಮೇಲೆ ಈ ನಾಡಿನ ವಿದ್ಯಾರ್ಥಿಗಳು, ಆಮೇಲೆ ಸಂಘಟನೆಗಳು, ಆಮೇಲೆ ಕರ್ವೆ ನಾರಾಯಣಗೌಡರು. ಸೊ ಎಲ್ಲ ಹೋರಾಟಗಳು ಮಾಡಿ ಏನೆಲ್ಲ ಮಾಡಿ ಇದರಲ್ಲಿ ತಪ್ಪುಗಳಾಗಿದೆ ಅಂತ ಹೇಳಿದ್ವಿ. ಅದಕ್ಕೆ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಇದಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿದ್ರು. ಆದರೆ ಮೊನ್ನೆ ಕ್ಯಾಟಲ್ಲಿ ಕೇಸು ಕ್ಲೋಸ್ ಆದಮೇಲೆ ಅವರು ಸ್ಪಂದಿಸಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಥರ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ನಮ್ಮ ಹೋರಾಟವನ್ನು ನಾವೇ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ನಮ್ಮ ನ್ಯಾಯವನ್ನು ನಾವೇ ಪಡ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ಯಾರ ಮೇಲೂ ಅವಲಂಬಿತ ಆಗಿಲ್ಲ. ವಿದ್ಯಾರ್ಥಿಗಳಿಗೆ ನಾವೇ ಮಾಡ್ಕೋಬೇಕು. ಹೀಗಾಗಿ ಈಗ ಹೈಕೋರ್ಟಲ್ಲಿ ಕೇಸ್ ದಾಖಲಾತಿ ಆಗಿದೆ ನಿನ್ನೆ. ಸೊ ನಿನ್ನೆ ಆಗಿದೆ. ಅದಕ್ಕೆ ನಿಮ್ಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕು ಅಂದರೆ ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಒಂದು ಲಿಂಕ್ ಕೊಡ್ತೀನಿ. ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿ. ನಿಮಗೆಲ್ಲ ಡೀಟೇಲ್ ಇರುತ್ತೆ ಮಾಹಿತಿ. ಕೇಸು ಯಾವಾಗ ಫೈಲ್ ಆಯಿತು, ನೆಕ್ಸ್ಟ್ ವಿಚಾರಣೆ ಯಾವಾಗ. ಬಹುಶಃ ಏಪ್ರಿಲ್ 1 ವಾರದಲ್ಲಿ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಮಾಹಿತಿ ಇದೆ. ಏಪ್ರಿಲ್ನ ಮೊದಲ ವಾರದಲ್ಲಿ ವಿಚಾರಣೆ ಪ್ರಾರಂಭ ಆಗುವಂಥದ್ದು. ನಾನು ಮತ್ತೆ ಇದೇ ಹೇಳಕ್ಕೆ ಇಷ್ಟಪಡ್ತೀನಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಎದೆಗುಂದುವ ಅವಶ್ಯಕತೆ ಇಲ್ಲ. ನಮ್ಮದು ಎಲ್ಲ ಮುಗೀತು. ಯಾಕಂದರೆ ಈಗ KPSC ಮೇನ್ಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಮೇ ಮೊದಲ ವಾರದಲ್ಲಿ ಅವರು ಎಕ್ಸಾಮ್ನ ಮಾಡ್ತೀವಿ ಅಂತ ಈಗ ಟೆಂಟೇಟಿವ್ ಡೇಟ್ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ಬೇಕಾದ ಬಿಡಲಿ, KPSC ಅವ್ರು ಏನು ಮಾಡ್ತಾರೆ ಅನ್ನೋದು ನಮಗೆ ಸಂಬಂಧ ಇಲ್ಲ. ನಾವೇನು ಮಾಡ್ತೀವಿ ಅನ್ನೋದು ನಮಗೆ ಅಷ್ಟೇ ಇಂಪಾರ್ಟೆಂಟ್. ಈ ಹೋರಾಟ ನಾವು ಎತ್ಕೊಂಡಿದ್ದೀವಿ, ಕೈ ಎತ್ಕೊಂಡಿವಿ. ಈ ಹೋರಾಟ 100% ಎಫರ್ಟ್ ಹಾಕ್ತಾನೆ ಇರಬೇಕು. ನಾವು ಏನೇ ಆಗಲಿ, ಎಷ್ಟೇ ಅಡೆತಡೆಗಳು ಬರಲಿ, ನಮ್ಮ ಒಂದು ಹೋರಾಟ ಕಂಟಿನ್ಯೂ ಆಗುತ್ತೆ. ಅದು ರಸ್ತೆ ಮೇಲೆ ಆಗಿರ್ಬೋದು ಅಥವಾ ನ್ಯಾಯಾಲಯದಲ್ಲಾಗಿರ್ಬೋದು, ಸ್ಟಾರ್ಟ್ ಆಗ್ತಾನೆ ಇರ್ತೈತಿ. ಅದು ಕಂಟಿನ್ಯೂ ಆಗ್ತಾನೆ ಇರ್ತೈತಿ, ಅದ್ರಾಗೇನು ಡೌಟೇ ಇಲ್ಲ. ಈಗ ಹೈಕೋರ್ಟಲ್ಲಿ ಕೇಸ್ ನಡೆಸಬೇಕಾದ್ರೆ ಸುಮಾರು 10 ರಿಂದ 15 ಲಕ್ಷ ಬೇಕು. ತಮಗೆಲ್ಲ ಗೊತ್ತಿದೆ ಹೈಕೋರ್ಟಲ್ಲಿ ಕೇಸ್ ನಡೆಸೋದು ಎಷ್ಟು ಕಾಸ್ಟ್ಲಿ ಇದೆ ಅಂತ. ಯಾಕಂದರೆ ನ್ಯಾಯಾಲಯದಲ್ಲೆಲ್ಲ ಖರ್ಚು ವೆಚ್ಚಗಳು ಇರುತ್ತೆ. ಇದರ 60%, ಇದರ ಒಂದು ಖರ್ಚು ವೆಚ್ಚಗಳ 60% ಏನು ಅರ್ಜಿದಾರ ಅಪ್ಲಿಕೆಂಟ್ಸ್ ಅದರಲ್ಲ ಅವರೇ ಭರಿಸ್ತಾರೆ. ಇನ್ನು 40% ಸಾಕು, ಇನ್ನು ಬೇಕಾಗುತ್ತೆ ಹೊರಗಿದ್ದು. ಸೊ ಹೀಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ಐ ಆಮ್ ರಿಕ್ವೆಸ್ಟಿಂಗ್ ಯು. ಓಕೆ, ರಿಕ್ವೆಸ್ಟಿಂಗ್ ಅನ್ನೋ ಶಬ್ದಕ್ಕೆ ಅರ್ಥ ಇದೆ ಅನ್ಕೋತೀನಿ. ನಿಮಗೆ ಸ್ವ ಇಚ್ಛೆಯಿಂದ ಕೊಡಬೇಕನ್ಸಿದ್ರೆ ಹಣ ನೀವು ಕೂಡ ಭಾಗವಹಿಸಿ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಯಾವುದೂ ಒತ್ತಾಯ ಇಲ್ಲ. ಯಾವುದೇ ಒಂದು ಸಂಘಟನೆ ನಡೆಸೋಕ್ಕೆ, ಯಾವುದೇ ಒಂದು ಕೇಸ್ ನಡೆಸೋಕ್ಕೆ, ಯಾವುದೇ ಒಂದು ಪಕ್ಷದ ಒಂದು ಪಾರ್ಟಿ ನಡೆಸೋಕ್ಕೆ, ಏನೇ ಒಂದು ಕೆಲಸ ಮಾಡೋಕ್ಕೆ ದುಡ್ಡು ಬೇಕಾ? ನಿಮಗೆ ಗೊತ್ತಿದೆ, ಅಷ್ಟು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ದುಡ್ಡಿಲ್ಲದೆ ಯಾವ ಕೆಲಸನೂ ಆಗೋದು. ಇದು ಎಲ್ಲರ ಹೋರಾಟ, ಎಲ್ಲರೂ ಭಾಗವಹಿಸಿ. ನಿಮ್ಮದು ಒಂದು 50 ರೂಪಾಯಿ 100 ರೂಪಾಯಿ ಭಾಳ ಬದಲಾವಣೆ ತೊಗೊಂಬರುತ್ತೆ, ಒಂದು 500 ರೂಪಾಯಿ ಭಾಳ ಬದಲಾವಣೆ ತೊಗೊಂಬರುತ್ತೆ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೂ ಒತ್ತಾಯ ಇಲ್ಲ. ನೀವು ಸ್ವ ಇಚ್ಛೆಯಿಂದ ಇದರಲ್ಲಿ ನೀವು ಕೂಡ ಭಾಗವಹಿಸ್ತೀನಿ ಅಂದರೆ ನೀವು ದಯವಿಟ್ಟು ಸಹಾಯ ಮಾಡಿ. ಐ ಆಮ್ ರಿಕ್ವೆಸ್ಟಿಂಗ್ ಯು, ಸಹಾಯ ಮಾಡಿ. ಆಮೇಲೆ ಈ ವಿಚಾರ, ಯಾಕಂದರೆ ಈಗ ನಾವು ಕ್ಯಾಟಲ್ಲಿಗೆ ಕೇಸು ಕ್ಲೋಸ್ ಆಗಿದೆ ಅಂತ ಹೇಳಿ ಬಿಟ್ಟು ಕೂತ್ರೆ ನಮ್ಮದು ಹೋರಾಟ ಅರ್ಧಕ್ಕೆ ನಿಂತಂಗೆ. ಅದನ್ನು ನಾನು ಹೇಳಿದ್ದೀನಿ, ಹಿಂದಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ನಮಗೆ ಕ್ಯಾಟಲ್ಲಿ ನಮಗೆ ನ್ಯಾಯ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ, ನಾವು ಹೈಕೋರ್ಟಿಗೆ ಹೋಗ್ತೀವಿ ಅಂತ ನಾನು ಹೇಳಿದೆ. ಈಗ ಹೋಗ್ತಾ ಇದೆ. ಆಲ್ರೆಡಿ ಕೇಸ್ ಕೂಡ ನಿನ್ನೆ ದಾಖಲಾದಾಗಿದೆ. ಹೀಗಾಗಿ ತಾವು ಕೂಡ ಇದರಲ್ಲಿ ಭಾಗವಹಿಸಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಮುಂದಿನ ದಿನಗಳಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿದೆ ಅನ್ನೋದು ಒಂದು ಭರವಸೆ ನಮಗಿದೆ. ನಮ್ಮ ಹೋರಾಟ ಮಾತ್ರ ಪ್ರಾಮಾಣಿಕತೆಯಿಂದ ಕೂಡಿರುತ್ತೆ, ನಮ್ಮ ಹೋರಾಟ. ಆಮೇಲೆ ನೀವು ಕೊಟ್ಟಿರೋ ಅಮೌಂಟಿಗೆ ಟ್ರಾನ್ಸ್ಪರೆನ್ಸಿ ಇದ್ದೇ ಇರುತ್ತೆ, ಲೆಕ್ಕ ಇದ್ದೇ ಇರುತ್ತೆ. ಲೆಕ್ಕ ಎಲ್ಲೂ ಹೋಗಲ್ಲ, ಲೆಕ್ಕ ಇರಲೇಬೇಕು. ಎಷ್ಟು ಅಮೌಂಟ್ ಖರ್ಚಾಯಿತು ಎಲ್ಲ ಆಯಿತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ, ಅಕ್ಷರಾತ್. ಸೊ ಅಲ್ಲಿ ಜಾಯ್ನ್ ಆಗಿ. ಆ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಯಾವಾಗ ಕೇಸ್ ದಾಖಲಾಯಿತು, ಯಾವಾಗ ವಿಚಾರಣೆ, ಎಷ್ಟು ದುಡ್ಡು ಖರ್ಚಾಯಿತು, ಎಷ್ಟು ಹಾಕಿದ್ರು, ಯಾರು ಹಾಕಿದ್ರು ಅಮೌಂಟು, ಎಷ್ಟು ಖರ್ಚಾಯಿತು, ಎಲ್ಲ ಲೆಕ್ಕ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ.